ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆಲ್ಲ ಟೊಮೆಟೊ ಬಿರಿಯಾನಿ ಮಾಡೋದು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ವೆಜ್ ಬಿರಿಯಾನಿ ಅದೆಲ್ಲ ತಿಂದಿರ್ತೀರ. ಟೊಮೆಟೊದಲ್ಲಿ ಬಿರಿಯಾನಿ ಮಾಡೋದು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ತುಂಬ ಸುಲಭವಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೂ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋದ. ಬನ್ನಿ, ಮೊದಲಿಗೆ ನಾನು ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಟೊಮೆಟೊ, ಈ ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತೀನಿ. ತೆಂಗಿನಕಾಯಿ ಬಂದು ನಾನು ಯಾವುದೇ ಬಿರಿಯಾನಿಗೂ ಯೂಸ್ ಮಾಡ್ತಾಯಿದ್ದಿಲ್ಲ, ಬೇರೆ ಅವರು ಯೂಸ್ ಮಾಡೋದನ್ನು ನೋಡಿ ನಾನು ಇವತ್ತು ನೋಡೋಣ ಅಂತ ಹಾಕಿದ್ದೀನಿ. ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನೂ ನಾನು ರುಬ್ಬಕ್ಕೆ ಹಾಕ್ತಾಯಿಲ್ಲ. ಮತ್ತು ಟೊಮೆಟೊ ಎರಡು ದೊಡ್ಡದು ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬರ್ತೀನಿ. ಮೆಣಸಿನ್ಕಾಯಿನೂ ನಾನು ಯೂಸ್ ಮಾಡಿಲ್ಲ, ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀನಿ. ನೋಡಿ, ನಾನಿದು ಕುಕ್ಕರಲ್ಲಿ ನಾನು ಮಾಡ್ತಾ ಇರೋದು. ಕೇವಲ 7-8 ನಿಮಿಷದಲ್ಲೇ ರೆಡಿ ಆಗುತ್ತೆ ಟೊಮೆಟೊ ಬಿರಿಯಾನಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಐಟಮ್ಗಳು ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿನ 3 ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ, ಅದು ಸಹ ನಾನು ಹಾಕೋತಾಯಿದ್ದೀನಿ ಎಣ್ಣೆದಲ್ಲಿ ಫ್ರೈ ಮಾಡೋಕ್ಕೆ. ತುಂಬ ಟೇಸ್ಟಾಗಿರುತ್ತೆ ಟೊಮೆಟೊ ಬಿರಿಯಾನಿ. ಇದೊಂದು ಸಲ ನೀವು ಈ ಬಿರಿಯಾನಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ನೀವು ತೆಂಗಿನಕಾಯಿ ಬೇಡ ಅನ್ನೋರು, ಹಾಕಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಮತ್ತು ರುಬ್ಬಿದ್ದ ಮಸಾಲೆ ನಾನು ಹಾಕ್ತಾಯಿದ್ದೀನಿ. ತುಂಬ ಹೊಟ್ಟೆ ಹಸಿದಾಗ ಅನ್ನ ಸಾರು ಮಾಡದೆ ಇಲ್ದಿರೋವಾಗ ಇದು ಒಂದನೇ ಕುಕ್ಕರಲ್ಲಿ 7-8 ನಿಮಿಷದಲ್ಲೇ ಮಾಡಿಕ್ಕಿದ್ರೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ. ಮತ್ತು ಅಷ್ಟು ಐಟಮ್ಗಳು, ಇನ್ಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಅಷ್ಟನ್ನ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ನಾನು ಯೂಸ್ ಮಾಡಿಲ್ಲ, ಬರೀ ಚಿಲ್ಲಿ ಪೌಡ್ರ್ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಹಾಕೋತಾಯಿದ್ದೀನಿ. ಮತ್ತು ಇದು ಮಟನ್ ಮಸಾಲ ನೀವು ಬಿರಿಯಾನಿ ಮಸಾಲ ಆದ್ರೂ ಪರವಾಗಿಲ್ಲ, ಮಟನ್ ಮಸಾಲ ಆದ್ರೂ ಪರವಾಗಿಲ್ಲ, ಚಿಕನ್ ಮಸಾಲ ಆದ್ರೂ ಪರವಾಗಿಲ್ಲ ಹಾಕ್ಕೊಂಡು ಮಾಡ್ಬೋದು. ನಾನು ಮಟನ್ ಮಸಾಲ ಹಾಕಿ ನಾನು ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಹಸಿ ಬಟಾಣಿ ಏನಾದ್ರು ಇದ್ದರೆ ಹಾಕೋಬೋದು, ಇಲ್ಲ ಬಟಾಣಿ ಬೇಡ ಅಂದ್ರೂ ಸ್ಕಿಪ್ ಮಾಡಿ ಹಾಕೋಬೋದು. ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಒಂದು 3 ದೊಡ್ಡದು ಕಟ್ ಮಾಡ್ಕೊಂಡಿದ್ದೆ. ನಾನು ರುಬ್ಬಕ್ಕೂ ಸಹ ಹಾಕಿದ್ದೀನಿ ಮತ್ತು ಇವಾಗಲೂ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಇದು ಮಾಡ್ತಾ ಇರೋದು ಟೊಮೆಟೊ ಬಿರಿಯಾನಿ, ಅದರಿಂದ ಜಾಸ್ತಿ ಟೊಮೆಟೊ ನಾನು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ನೀರು ಹಾಕದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಪುದೀನ ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ನಾನು ಪುದೀನ ಹಾಕಿಲ್ಲ, ಇವಾಗ ನಾನು ಹಾಕಿರೋದು. ಬಟಾಣಿ, ತೆಂಗಿನಕಾಯಿ ಆಪ್ಷನಲ್ಲು, ಬೇಕಂದರೆ ಇಷ್ಟ ಇದ್ದವ್ರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೀರು ಎಷ್ಟು ಬೇಕೋ ನಾನು ಇವಾಗ ಹಾಕೋತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿಗೆ ನಾನು ಇವಾಗ ನೀರು ಹಾಕೋತಾ ಇದ್ದೀನಿ, 6 ಗ್ಲಾಸು. ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು ನಿಮ್ಮ ಕ್ವಾಂಟಿಟಿ ಪ್ರಕಾರ. ಮೊದಲಿಗೆ ನಾನು ನೀರು ಹಾಕ್ಕೊಂಡಿದ್ದೀನಿ, 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ 2 ಸಲ.
ಇದನ್ನು ಕುದಿಬೇಕು. ಇವಾಗೇನು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೆ ನೀರು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಯೋವರೆಗೂ ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಕುದಿಯಾಗಿ ಬಂದಿದೆ. ಅಕ್ಕಿ ತೊಳ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ಳೋಣ ಇವಾಗ. ಇವಾಗಲೇ ನಾನು ಲಿಡ್ ಕ್ಲೋಸ್ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡ್ತಾಯಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಉಪ್ಪು ಖಾರ ಏನಾದ್ರು ಕಮ್ಮಿ ಜಾಸ್ತಿ ಇದ್ದರೆ ಇವಾಗ ಟೇಸ್ಟ್ ನೋಡಿ ನೀವು ಹಾಕೋಬೋದು. ಮೇಲೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ನಾನು ಕುಕ್ಕರಿನ ಲಿಡ್ಡು ಇವಾಗಲೇ ನಾನು ಕ್ಲೋಸ್ ಮಾಡ್ತಾಯಿಲ್ಲ, ಸ್ವಲ್ಪ ಕುದಿಬೇಕು, ಆಮೇಲೆ ಕುಕ್ಕರ್ ಲಿಡ್ಡು ನಾನು ಕ್ಲೋಸ್ ಮಾಡ್ತೇನೆ. ನೋಡಿ ಕುದೀತಾ ಇದೆ, ಒಂದ್ಸಲ ಮಿಕ್ಸ್ ಮಾಡೋಣ. ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಗ್ಯಾಸು, ಯಾಕಂದರೆ ತಳ ಹಿಡಿಬಾರ್ದು ಅಂತ. ಇವಾಗ ಕುಕ್ಕರಿನ ಲಿಡ್ಡು ಕ್ಲೋಸ್ ಮಾಡಿ 2 ವಿಸಿಲ್, ಲೋ ಫ್ಲೇಮಲ್ಲೇ 2 ವಿಸಿಲ್ ಹಾಕ್ಕೋತೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ, ಮಿಕ್ಸ್ ಮಾಡಿ ಆಮೇಲೆ ಲಿಡ್ಡು ಕ್ಲೋಸ್ ಮಾಡಿ. ಇವಾಗ ನೀವು ತುಪ್ಪ ಬೇಕಂದ್ರೂ ಹಾಕ್ಕೋಬೋದು. ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ. ನಾನು 2 ವಿಸಿಲು ಕೂಗಿಸ್ಕೊಬರ್ತೇನೆ. ನೋಡಿ 2 ವಿಸಿಲ್ ಆಗಿದೆ. ವಿಸಿಲ್ ಹೋದ್ಮೇಲೆ ಕುಕ್ಕರ್ ತಗೊಂಡು ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಟೊಮೆಟೊ ಬಿರಿಯಾನಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಮತ್ತೊಮ್ಮೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಈ ವಿಡಿಯೋ ಯಾರನ್ನು ನೋಡಿ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.